ಚಿಕ್ಕರಾಜಪೇಟೆಯಲ್ಲಿ ನೀವು ರಜತ್ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಯಾವ ವಿಷಯ ಕೊಟ್ಟಿದ್ದೀರಿ, ಏನ್ ಕತೆ ಸರ್? ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ. ಅಂದ್ರೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನ್ ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದ್ರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲ್ ಸೇವ್ ಆಗಿರುತ್ತೆ. ಅಂದ್ರೆ ಒಂದ್ ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದ್ರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು. ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರ್ಸ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಮಾಡಿರೋದನ್ನ ತಿರುಚಿ, ಅಂದ್ರೆ ಅವ್ರು ಏನೇನು ಕೇಳಿದ್ರು ಅದು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವ್ರೇನ್ ಮಾಡಿದ್ದಾರೆ ಎಲ್ಲ ತಿರುಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದ್ರೆ ತುಂಬಾ ಭಯ ತರದ್ ಮಧ್ಯೆ ಆಡ್ ಮಾಡಿ ಆ ತರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಆದ್ರೆ ಅವರು ಎಡಿಟ್ ಮಾಡಿ ಹಾಕೋದ್ರ ರೀತಿ ಬಂದು ತುಂಬಾ ವಲ್ಗರ್ ಆಗಿ ಇವ್ರು ಹೇಳಿದ್ರು ಸೊಂಟದ ಕೆಳಗಡೆ ಮಾತುಗಳೆಲ್ಲ ಇವ್ರು ಬೈದಿರೋದನ್ನ ಮಧ್ಯೆ ಆಡ್ ಮಾಡಿ ಒಂಥರ ತುಂಬಾ ಕೆಟ್ಟದಾಗಿ ಪ್ರಚೋದನೆ ತರ ಮಾಡಿರ್ತಾರೆ. ಆದ್ರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಂಡ್ರೆ ಆರಾಮಾಗಿರ್ತೀನಿ. ಅದಾಗ್ತಿದಂಗೆ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲ್ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ, ಅಂದ್ರೆ ಫ್ಯಾನ್ ತರ ಕೂಗ್ತಾರೆ. ಅದು ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿಲಿ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ ಆಗ್ಲೇ ಎಲ್ಲ ಫುಲ್ ರೋಸ್ಟ್ ಆಗ್ಬಿಟ್ಟವನೆ, ಇನ್ನು ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಅವತ್ತು ನಾನು ಏನು ಮಾತಾಡದೆ ನಕ್ಕೊಂಡು ಅದನ್ನು ಸ್ವೀಕರಿಸ್ತೀನಿ. ಅದು ಆಗ್ತಿದಂಗೆನೆ ಒಂದು ಲೇಡಿ ಕಾಲ್ ಮಾಡ್ತಾರೆ ನಂಗೆ. ಆ ಲೇಡಿ ಬಂದು ನಂದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ನನ್ನಿಂದಾನೇ ಫೇಮಸ್ ಆಗಿದ್ದು ಅಂತ ನನ್ನ ಫ್ಯಾನ್ ತರ ಟ್ರೀಟ್ ಮಾಡ್ತಾರೆ. ಅವ್ರು ಏನ್ ಮಾಡಿದ್ರು ನಂಗೆ ತಮಾಷೆ ತರ ಅನಿಸ್ತಿತ್ತು, ಅದು ಹರ್ಟ್ ಆಗಂಗೆ ನನಗೇನು ಅನಿಸಿಲ್ಲ. ಅವ್ರು ಬಂದು ನನ್ನ ಫ್ರೆಂಡ್ ಅವರ ಸಿಸ್ಟರ್, ಅವ್ರು ತುಂಬಾ ವರ್ಷದಿಂದ ಪರಿಚಯ. ಅವರೊಂದು ಸ್ಕ್ರೀನ್ ಶಾಟ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನೋಡಿ ನನಗೆ ಇವ್ರ ಮೇಲೆ ಸಿಟ್ಟು ಬರುತ್ತೆ. ಅಂದ್ರೆ ಯಾವ ತರ ಮೆಸೇಜ್ ಅಂದ್ರೆ, ಅವ್ರಿಗೆ 5 years ಇಂದ ಅವ್ರಿಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಟ್ಟ ರೀತಿಲಿ ಮೆಸೇಜ್ ಮಾಡೋದು, ಅವ್ರನ್ನ ಸಿಗು ಅನ್ನೋದು, ಅವ್ರನ್ನ UBCTಗೆ ಹೋದಾಗ ಫಾಲೋ ಮಾಡ್ಕೊಂಡು ಹೋಗೋದು, ಫ್ಲರ್ಟ್ ಮಾಡಕ್ ಹೋಗಿ ಬೈಸ್ಕೊಂಡಿರೋದು. ಆಮೇಲೆ ಬಂದು ನನ್ನ ಬಗ್ಗೆ ಸತೀಶ್ ಫ್ರಾಡ್, ಯಾಕೆ ಅವನ್ನ ಬೆಳೆಸ್ತೀಯ, ಅವ್ರದ್ಯಾಕೆ ಇಂಟರ್ವ್ಯೂ ಮಾಡ್ತೀರಾ, ನೀವು ಮಾಡಬೇಡಿ ಎಂದಾಗ ಆ ಲೇಡಿ ಹೇಳ್ತಾರೆ, ಹಂಗೆ ನನಗ್ ಬುದ್ಧಿ ಹೇಳೋನು ನೀನ್ ಯಾಕೆ ಅವ್ರದ್ದೇ ಬೋಣಿ ಮಾಡಿ ನಿನ್ ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರದ್ದು ಅವಮಾನ ಮಾಡಕ್ಕೋಸ್ಕರ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿರೋದು, ಅವ್ರನ್ನ ಬೆಳೆಸಕ್ಕೋಸ್ಕರ ಅಲ್ಲ, ಅವ್ರನ್ನ ತುಳಿಯಕ್ಕೋಸ್ಕರ ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಾಲಿ ನಂದು ತುಂಬಾ ವೈರಲ್ ಆಗ್ತಾ ಇರೋದ್ರಿಂದ ಅವರು ಸಹಿಸಕ್ಕಾಗದೆ ಜಲಸ್ಗೆ ಹೊಟ್ಟೆವರಿಗೆ ಆತರ ಹೇಳಿರ್ತಾರೆ. ಆ ಕಾರಣದಿಂದ ನನಗೆ ಬೇಜಾರಾಗುತ್ತೆ. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದು ಲೇಡಿಗೆ ಕಾಲ್ ಮಾಡಿ, ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫೋನ್ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಫಸ್ಟ್ ಕಾಲಲ್ಲೇ ನೀವು ನೇಕೆಡ್ ಆಗಿ ವಿಡಿಯೋ ತೋರಿಸಿ ಅಂತ ಕಾಲ್ ಮಾಡಿದ್ದಾರೆ. ಬೇಕಾದ್ರೆ ಇಷ್ಟು ಜನದ ಮುಂದೆನೂ ಆ ಲೇಡಿಗೆ ಇಬ್ರಿಗೂ ಮಾಡ್ಬಿಟ್ಟು ಸ್ಪೀಕರ್ ಫೋನ್ ಅಲ್ಲಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಮದ್ವೆ ಆಗಿರೋರು, ದಯವಿಟ್ಟು ಅವ್ರ ಹೆಸರನ್ನ ಇನ್ವಾಲ್ವ್ ಮಾಡಬೇಡಿ. ನಾನು ಅದ್ರದ್ದೇನ್ ಸಾಕ್ಷಿ ಬೇಕು ಆ ಲೇಡಿಗಳಿಗೆ ಈಗ ಕಾಲ್ ಮಾಡ್ಬಿಟ್ಟು ಅವ್ರ ಬಾಯಿಂದಾನೆ ಹೇಳ್ಸಬಲ್ಲೆ ಇಷ್ಟು ಜನದ ಮುಂದೆ.